ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿಮಹಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನೈಟು ಸ್ಟಾರ್ಟ್ ಮಾಡ್ತಾರಂತಹ ವ್ಲಾಗ್. ಯಾಕಂತಂದ್ರೆ ದಿಢೀರ್ ಅಂತ ನಾವು ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಆಗಿದ್ದು. ಸೊ ಒನ್ ನೈಟ್ ಅಷ್ಟೇನೆ. ಹಾಗಾಗಿ ಮಕ್ಕಳಿಗೆ ಇನ್ನೇನು ಹಾಲಿಡೇಸ್ ಬಂದಿದೆ. ಸೊ ಹಾಗಾಗಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋದಾಗ ಆಗತ್ತೆ ಅಂತ ಹೇಳಿ ಹೋಗ್ತಾ ಇದೀವಿ. ಸೊ ಹಾಗಾಗಿ ಫ್ರೆಂಡ್ಸ್ ಎಲ್ಲ ದಿಢೀರ್ ಅಂತ ಪ್ಲಾನ್ ಮಾಡಿದ್ದು. ಹಾಗಾಗಿ ದಿಢೀರ್ ಅಂತ ಹೋಗ್ತಾ ಇದೀವಿ. ಗಡಿಬಿಡಿಲಿ ಪ್ಲಾನ್ ಆಗಿದ್ದು. ಸೊ ಇವಾಗೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಬೆಳಿಗ್ಗೆ ಮಾರ್ನಿಂಗ್ ಒಂದು 6 o'clock 6:30 ಆ ಥರ ಹೋಗ್ತೀವಿ. ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡ್ಕೋತಿದ್ದೀನಿ. ಹಸ್ಬೆಂಡ್ ಇನ್ನೂ ಆಫೀಸಿಂದ ಬಂದಿಲ್ಲ. ಬಂದ ಕೂಡಲೇ ಅವ್ರ ಡ್ರೆಸ್ ಮತ್ತೆ ನಂದು ಮತ್ತೆ ಪಾಪು ಎಲ್ಲ ಡ್ರೆಸ್ ಕೂಡ ಇವಾಗ ಪ್ಯಾಕ್ ಮಾಡ್ಕೋಬೇಕು. ನಾಳೆ ಆ ಟ್ರಿಪ್ಪಲ್ಲಿ ನಮ್ಮ ದಿನ ಯಾವ ರೀತಿ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾವು ಯಾವ ರೀತಿ ಎಲ್ಲ ಎಂಜಾಯ್ ಮಾಡ್ತೀವಿ, ನಾವು ಟ್ರಿಪ್ಪಿಗೆ ಎಲ್ಲಿಗೆ ಹೋದ್ವಿ ಅಂತ ನಿಮಗೂ ಕೂಡ ಗೊತ್ತಾಗಬೇಕು ಅಂತಂದ್ರೆ ನನ್ನ ವ್ಲಾಗ್ನ ಕೊನೆ ತನಕ ಮಿಸ್ ಮಾಡ್ದೇನೆ ನೋಡಿ. ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗಿದ್ವಿ ಅಂತ. ನಾನು ಆವಾಗ ಮುಂದೆ ತಿಳಿಸ್ತೀನಿ. ನಾನು ಇವಾಗಲೇ ಹೇಳೋದಿಲ್ಲ, ಅದು ಸರ್ಪ್ರೈಸ್ ಆಗೇ ಇರಲಿ. ಸೊ ಇವಾಗ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೋಬೇಕು. ಊಟ ಎಲ್ಲ ಆಗಿದೆ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರೋ ಜುಡಿಯೋ ಶಾಪಿಂಗ್ ವಿಡಿಯೋದಲ್ಲಿ ಹೇಳಿದ್ದೆ ಟ್ರಿಪ್ಗೆ ಹೋಗೋ ಪ್ಲ್ಯಾನ್ ಇದೆ ಅಂತ. ನೋಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ಹೋಗಿ ಚೆಕ್ ಮಾಡಿ. ಹಸ್ಬೆಂಡ್ಗೋಸ್ಕರ ಕಾದಿದ್ದೆ ಆಯಿತು. 9 o'clock ಆಗಿದ್ರು, ಬಂದಿಲ್ಲ. ಸೊ ಅಲ್ಲಿವರೆಗೂ ನಮ್ಮ ಬಟ್ಟೆಗಳನ್ನಾದರೂ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಾವು ಒನ್ ನೈಟು ಸ್ಟೇ ಆಗ್ತೀವಿ. ಸೊ ಹಾಗಾಗಿ ನೈಟ್ ಡ್ರೆಸ್ ಆಗಿರ್ಬೋದು, ಫ್ರೆಶ್ ಅಪ್ ಆದಾಗ ಹಾಕೊಳ್ಳೋಕ್ಕೆ, ಮತ್ತು ನೆಕ್ಸ್ಟ್ ಡೇ ಬರೋದಕ್ಕೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ. ಹಾಗೆ ಪಾಪುಗೆ ಸ್ವಲ್ಪ ಜಾಸ್ತಿನೇ ಎಕ್ಸ್ಟ್ರಾ ಡ್ರೆಸ್ಗಳನ್ನು ತಗೊಂಡಿದ್ದೀನಿ. ಯಾಕಂತಂದರೆ ಮಕ್ಕಳು ಅಂತಂದಾಗ ಯಾವಾಗ ಏನು ಮಾಡ್ಕೋತಾರೆ ಅಂತ ಹೇಳೋದಕ್ಕೆ ಆಗಲ್ಲ, ಸೇಫ್ಟಿಗೆ ಅಂತ ಹೇಳಿ ತಗೊಂಡಿದ್ದೀನಿ. ಹಾಗೆ ಚಳಿ ಇರೋದ್ರಿಂದ ಜರ್ಕಿನ್, ಸಾಕ್ಸ್ ಆಗಿರ್ಬೋದು, ಟೋಪಿ ಈ ಥರ ಎಲ್ಲ ತಗೊಂಡಿದ್ದೀನಿ. ನನಗೆ ಒಂದು ಹೇರ್ ಡ್ರೈಯರ್ ಕೂಡ ಇಟ್ಕೊಂಡಿದ್ದೀನಿ. ಮಾರ್ನಿಂಗ್ ಬೇಗ ಹೋಗೋದ್ರಿಂದ ಇವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್. ಇವಾಗ ಟೈಮ್ ಬಂದು 6 o'clock ಆಗಿದೆ ಮಾರ್ನಿಂಗ್. ನಾನೆದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ರೆಡಿಯಾಗಿದ್ದಾಯಿತು. ಇವಾಗ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ದಾರೆ. ಇನ್ನೇನು 6:30ಗೆ ಹೊರಡೋದು ಅಂತ ಹೇಳಿದ್ದಾರೆ. ಇನ್ನೊಂದು 1/2 hour ಇದೆ. ಇವಾಗ ಪಾಪುನ ಎದ್ದಿಸಿ ರೆಡಿ ಮಾಡಬೇಕು. ನೋಡಿ, ಮಗ ಮಲ್ಕೊಂಡಿದ್ದಾನೆ ಇಲ್ಲಿ. ಸೊ ರೆಡಿ ಮಾಡಿ ಅವನಿಗೆ ಹೊರಡಬೇಕು. ಟಿಫನ್ ಏನು ಇಲ್ಲಿ ಮಾಡೋದಿಲ್ಲ, ಆನ್ ದ ವೇನೆ ತಿನ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಹೊರಡಬೇಕು. ಇನ್ನೂ ಬೆಳಕಾಗಿಲ್ಲ, ತುಂಬ ಕತ್ಲೆ ಥರ ಇದೆ. ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಿಗೋಣ ಮತ್ತೆ. ಹಾಯ್ ಮಾಡಿ ಎಲ್ಲರೂ. ಸ್ತುತಿ, ಸೊ ಇವಾಗ ನಾವು ಬಂದಿರುವಂಥದ್ದು ಮೈಸೂರು ರೋಡ್ ಏನಿದೆ, ಆ ನೈಸ್ ರೋಡಲ್ಲಿ ಎಕ್ಸಿಟ್ನಲ್ಲಿರುವಂತಹ ಕದಂಬ ವೆಜ್ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿಗೆ ಬರೋವರೆಗೆ ಒಂದು 8:30 ಆಗಿತ್ತು. ಮಕ್ಕಳು ಇರೋದರಿಂದ ಇಲ್ಲೇ ಟಿಫನ್ ಮುಗಿಸಿ ಆನಂತರ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ರೂಟಲ್ಲಿ ಬಂದರೆ ನಾವು ಯಾವಾಗಲೂ ಇಲ್ಲಿಗೆ ಬರೋದು. ನಂದು ಹಳೆ ವಿಡಿಯೋಸ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಅಲ್ಲಿ ನಾನು ತುಂಬ ಸಲ ಇಲ್ಲಿ ಈ ಹೋಟೆಲ್ ಬಗ್ಗೆ ಹೇಳಿದ್ದೀನಿ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಇಲ್ಲಿಗೆ ಜಾಸ್ತಿ ಬರ್ತಿರ್ತೀವಿ. ನಾವು ಒಟ್ಟು 7 ಫ್ಯಾಮಿಲಿ ಬಂದಿದ್ದೀವಿ. ಮಕ್ಕಳು ಸೇರಿ ಹತ್ತಿರ 125 ಮೆಂಬರ್ಸ್ ಆಗ್ತೀವಿ. ನನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಿರುವಂಥದ್ದು. ಸೊ ನಾವು ಫ್ರೆಂಡ್ಸ್ ಅನ್ನೋದಕ್ಕಿಂತ ಫ್ಯಾಮಿಲಿ ಅಂತ ಹೇಳ್ಬೋದು. ಒಟ್ಟು ನಾವು 3 ಕಾರಲ್ಲಿ ಬಂದಿದ್ದೀವಿ. ಈ ಒಂದು ಪ್ರಕೃತಿ ಸೌಂದರ್ಯ, ಈ ಬೆಟ್ಟದ ತಪ್ಪಲನ್ನು ನೋಡ್ತಿದ್ರೆ ನಿಮಗೆ ಗೊತ್ತಾಗ್ಬೋದು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಗೊತ್ತಾಗಲಿಲ್ಲ ಅಂದ್ರೂ ಕೂಡ ನಾನೇ ಹೇಳ್ತೀನಿ, ಜಾಸ್ತಿ ವೆಯ್ಟ್ ಮಾಡಿಸೋದಿಲ್ಲ.
ನಾವು ಬಂದಿರುವಂಥದ್ದು ನಮ್ಮ ಹೆಮ್ಮೆಯ ಸಾಂಸ್ಕೃತಿಕ ನಗರಿ ಅರಮನೆ ನಗರಿ ಮೈಸೂರಿಗೆ, ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ. ಇದೇನು ಮೈಸೂರಿಗೆ ಬರೋದನ್ನ ಟ್ರಿಪ್ ಅಂತೀರಾ ಅನ್ಕೋತಿದ್ದೀರಾ? ನಮಗೆ ಮೈಸೂರು ಆನ್ ದ ವೇ ಇರೋದ್ರಿಂದ ಅಷ್ಟೇನು ಸ್ಪೆಷಲ್ ಅನಿಸೋದಿಲ್ಲ. ಬಟ್ ಇಲ್ಲಿ ಫ್ರೆಂಡ್ಸ್ ಎಲ್ಲರೂ ಉಡುಪಿ ಆಗಿರ್ಬೋದು ಅಥವಾ ಮಂಗಳೂರು, ಗುಲ್ಬರ್ಗ, ಒಡಿಶಾ ಈ ಥರ ಇರೋದ್ರಿಂದ ಅವರಿಗೆ ತುಂಬಾ ಸ್ಪೆಷಲ್. ನಾವಾದರೆ ಊರಿಗೆ ಹೋಗುವಾಗೆಲ್ಲ ಇಲ್ಲಿಂದನೇ ಹೋಗ್ತೀವಿ ಬರ್ತೀವಿ, ಅಷ್ಟು ಸ್ಪೆಷಲ್ ಅಂತ ಅನಿಸೋದಿಲ್ಲ ನಮಗೆ. ಅವರು ಅಪರೂಪಕ್ಕೆ ಮೈಸೂರಿಗೆ ಹೋಗೋದ್ರಿಂದ ಫಸ್ಟು ದೇವಿ ದರ್ಶನ ಪಡೆದು ಆನಂತರ ನಾವು ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವಲ್ಲಿ ಬೆಂಗಳೂರಿಂದ ಹೊರಟು ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 11:30 11:45 ಆಗಿತ್ತು. ಬಂದು ಇಲ್ಲೆಲ್ಲ ಟಿಕೆಟ್ ಎಲ್ಲ ತಗೊಂಡು ತುಂಬಾ ಕ್ರೌಡ್ ಇತ್ತು. ಸೊ ಹಾಗಾಗಿ ಟಿಕೆಟ್ ಎಲ್ಲ ತಗೊಂಡು ಸ್ಪೆಷಲ್ ಕ್ಯೂವಲ್ಲೇ ಹೋಗೋಣ ಅಂತ ಹೇಳಿ ಹೋದ್ವಿ. ಅಲ್ಲೂ ಕೂಡ ಸ್ವಲ್ಪ ರಶ್ ಇತ್ತು. ದರ್ಶನ ಮಾಡೋ ಅಷ್ಟರಲ್ಲಿ ಹೆಚ್ಚು ಕಡಿಮೆ 1 ಅವರ್ ಆಯಿತು. ಮಕ್ಕಳಿರೋದ್ರಿಂದ ಸ್ವಲ್ಪ ಕಿರಿಕಿರಿ ಮಾಡ್ಕೋತಿದ್ರು. ಸ್ವಲ್ಪ ಜಾಸ್ತಿ ಜನನೂ ಕೂಡ ಇದ್ದರು. ಇನ್ನೂ ಸ್ವಲ್ಪ ಬೇಗ ಬರಬೇಕಿತ್ತೇನೋ ಅಂತ ಅನ್ನಿಸ್ತಿತ್ತು. ಬಟ್ ನಾವು ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಟೈಮ್ ಹಾಗೆ ಆಗುತ್ತೆ, ಮಕ್ಕಳಿರೋದ್ರಿಂದ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ನಿಮಗೆ ಗೊತ್ತಿರುತ್ತೆ ವಿಡಿಯೋ ಎಲ್ಲ ಒಳಗಡೆ ಶೂಟ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಜಸ್ಟು ಹೊರಗಡೆ ಬಂದಿದ್ದೀವಿ. ಮಕ್ಕಳು ಹಸುವಾಗುತ್ತೆ ಅಂತ ಹೇಳಿ ಜ್ಯೂಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ತಿಂತಿದ್ರು. ಹಾಗೆಯೇ ನಾವು ಸ್ವಲ್ಪ ಒಂದಷ್ಟು ಫೋಟೋಗಳನ್ನ ತಗೊಳ್ಳೋಣ ಅಂತ ಹೇಳಿ ಫೋಟೋ ಕೂಡ ತಗೋತಾ ಇದ್ದೀವಿ. ನಾವು ಯಾವಾಗ ಬಂದರೂ ಅಷ್ಟೇ ಇಲ್ಲಿ ಜಾಸ್ತಿನೇ ಕ್ರೌಡ್ ಇರುತ್ತೆ, ಯಾವಾಗಲೂ ಫ್ರೀ ಇರೋದೇ ಇಲ್ಲ. ಅಪರೂಪಕ್ಕೆ ಬಂದಿದ್ದಾರಲ್ಲ ಅಂತ ಹೇಳಿ ಪ್ರಸಾದ ತಿನ್ನೋಣ ಅಂತಲೂ ಕೂಡ ನೋಡಿದ್ವಿ. ಬಟ್ ಅಲ್ಲೂ ಕೂಡ ತುಂಬಾ ಕ್ರೌಡ್ ಇತ್ತು. ಸೊ ಹೋದರೆ 1-2 ಅವರ್ ಆಗೇ ಆಗುತ್ತೆ. ನಾವು ನೆಕ್ಸ್ಟ್ ಹೋಗೋದಕ್ಕೆ ತಡ ಆಗಿಬಿಡುತ್ತೆ ಅಂತ ಹೇಳಿ ಟೈಮ್ನ ಕವರ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬೇಡ ಅಂತ ಹೇಳಿ ಹಾಗೆಯೇ ಅದು ಇದು ತಿಂದ್ಕೊಂಡು ಸ್ವಲ್ಪ ಸುತ್ತಾಡಿಕೊಂಡು ಹೊರಟು ಬಂದ್ವಿ. ಹೇಗೂ ಊಟಕ್ಕೆ ಟೈಮ್ ಆಗಿದೆ ಅಂತ ಹೇಳಿ ಅಲ್ಲೇ ಕಸ್ತೂರಿಬಾ ರೆಸ್ಟೋರೆಂಟ್ ಇತ್ತು, ಅಲ್ಲಿಗೆ ಊಟ ಮಾಡೋಣ ಅಂತ ಕೂಡ ಹೋದ್ವಿ. ನನ್ನೊಂದಿದೆ ನಾಟ್ ಇಲ್ಲೇ ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದಂಥದ್ದೇ ಬನ್ನೂರು ರೋಡಲ್ಲಿರುವಂತಹ ಬೂಗ್ತಳ್ಳಿಗೆ ನಿಯರ್ ಇದು ಜಲ್ಮಹಲ್ ರೆಸಾರ್ಟ್ಗೆ. ಮೈಸೂರು ಅಕ್ಕಪಕ್ಕ ಇರೋವಂಥವ್ರಿಗೆ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇದ್ರ ಬಗ್ಗೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಈ ಒಂದು ರೆಸಾರ್ಟ್ನ ಚೂಸ್ ಮಾಡ್ಕೊಂಡ್ವಿ. ಈ ಥರ ಒಂದು ವಾತಾವರಣ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋ ಒಂದು ರೀಸನ್ಗೆ ನಾವು ಇಲ್ಲಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ. 2:30ಗೆ ಇಲ್ಲಿಗೆ ಬಂದು ರೀಚ್ ಆದ್ವಿ. ಇಲ್ಲಿ ನಾವು ದಿನನ ಯಾವ ರೀತಿ ಕಳಿತೀವಿ, ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡದೆ ನೋಡಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ ವಿಡಿಯೋಗೆ ಬಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೂ ಹೊಸದಾಗಿ ವಿಡಿಯೋನ ನೋಡ್ತಾ ಇರುವಂಥವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್. ಬಾಯ್.